ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಮಿತಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಾ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಅನೇಕ ಅವತಾರಗಳು, ಅನೇಕ ರೂಪಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಪ್ರಧಾನವಾಗಿ ದಶಾವತಾರದ ರೂಪಗಳು. ಒಂದೊಂದು ರೂಪಕ್ಕೂ ಒಂದೊಂದು ವಿಶೇಷವಾದಂತಹ ಪ್ರಾಧಾನ್ಯ ಇದೆ, ಪ್ರಾಶಸ್ತ್ಯ ಇದೆ, ಅದರದ್ದೇ ಆದಂತಹ ಹಿನ್ನೆಲೆ ಇದೆ. ನಾವು ಎಲ್ಲ ರೂಪಗಳನ್ನು ಚಿಂತನೆ ಮಾಡುವುದಕ್ಕೆ ಕೆಲವರಿಗೆ ಆಗಬಹುದು, ಕೆಲವರಿಗೆ ಆಗದೇ ಇರಬಹುದು. ಆದರೆ ಪ್ರಧಾನ ಈ 10 ಅವತಾರಗಳ ಚಿಂತನೆಯನ್ನು ನಾವು ನಡೆಸಿದ್ದೀವಿ ಅಂತಾದರೆ ವಿಶೇಷವಾದ ಪುಣ್ಯವನ್ನು ನಾವು ಪಡೆಯಬಹುದಾಗಿದೆ. ಅದರ ಒಂದು ಉದ್ದೇಶವಾಗಿ ಇವತ್ತಿನ ದಿವಸ ನಾವು ಮತ್ಸ್ಯಾವತಾರದ ಚಿಂತನೆ, ಮೊದಲನೆಯ ಅವತಾರ ಪರಮಾತ್ಮನದ್ದು. ಆ ಮತ್ಸ್ಯಾವತಾರದ ಚಿಂತನೆಯನ್ನು ನಾವು ನಡೆಸಿದಾಗ ನಾವು ಕೂಡ ಪರಮಾತ್ಮನ ಮತ್ಸ್ಯರೂಪಿ ಪರಮಾತ್ಮನ ವಿಶೇಷವಾದ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬಹುದು. ಯಾಕೆ ನಾವು ಆ ರೂಪದಲ್ಲಿಯೇ ಚಿಂತನೆ ಮಾಡಬೇಕು ಅಲ್ವಾ? ಭಗವಂತನದ್ದು ಅನೇಕ ರೂಪಗಳಿದೆ. ಆದರೆ ಎಲ್ಲರಿಗೂ ಎಲ್ಲ ರೂಪಗಳು ಇಷ್ಟ ಆಗೋಲ್ಲ. ಇಷ್ಟ ಆಗೋಲ್ಲ ಅನ್ನೋದಕ್ಕಿಂತ ಅದರಲ್ಲಿ ಆಸ್ತಿ ಬರೋಲ್ಲ. ಕೆಲವರಿಗೆ ಹಯಗ್ರೀವ ರೂಪ ಅಂದರೆ ಇಷ್ಟ, ಕೆಲವರಿಗೆ ವೇದವ್ಯಾಸ ರೂಪ ಅಂದರೆ ಇಷ್ಟ, ಕೆಲವರಿಗೆ ಕೃಷ್ಣ ಅಂದರೆ ಇಷ್ಟ, ಕೆಲವರಿಗೆ ವೆಂಕಟರಮಣ ಅಂತಂದರೆ ಇಷ್ಟ. ಹಾಗಾದರೆ ಎಲ್ಲ ರೂಪಗಳು ಯಾಕೆ ಇಷ್ಟ ಆಗಲ್ಲ? ಎಲ್ಲವೂ ಅವನದ್ದೇ. ಆದರೆ ಪ್ರತಿಯೊಂದು ರೂಪದಿಂದಲೂ ಅವನನ್ನು ಯಾವ ರೀತಿಯಲ್ಲಿ ನಾವು ಉಪಾಸನೆ ಮಾಡ್ತೇವೆ ಅದೇ ತರಹದ ಫಲವನ್ನು ನಾವು ಪಡೆಯಬಹುದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನನ್ನನ್ನು ಯಾರು ಹೇಗೆ ಉಪಾಸನೆ ಮಾಡ್ತಾರೆ ಹಾಗೆಯೇ ನಾನು ಅವರಿಗೆ ಫಲವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ನಾವು ಭಗವಂತನನ್ನು ಒಂದೊಂದು ರೂಪಗಳಿಂದ ಒಂದೊಂದು ರೀತಿಯಾಗಿ ನಾವು ಚಿಂತನೆಯನ್ನು ಮಾಡ್ತಾ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದನ್ನು ನಾವು ಪಡೆದುಕೊಳ್ಳಬಹುದು. ಹಾಗಾಗಿ ಮತ್ಸ್ಯ ರೂಪದಿಂದ ಚಿಂತನೆಯನ್ನು ನಡೆಸಿ ನಾವು ಏನನ್ನು ಪಡೆದುಕೊಳ್ಳಬಹುದು, ಯಾವ ರೀತಿಯಾದ ಸಂಪತ್ತನ್ನು, ಯಾವ ರೀತಿಯಾದಂತಹ ಅನುಕೂಲಗಳನ್ನು ನಮ್ಮ ಜೀವನದಲ್ಲಿ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ವಾದಿರಾಜರು ಹೇಳ್ತಾರೆ, ಪ್ರೋಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬು ಚಾರಿ ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೋಘ ಪರ ಮೇಷ್ಟೀಡಿತತ್ವಮವಮಾ ಪ್ರೇಷ್ಟಾರ್ಕಸೂನುಮನು ಚೇಷ್ಟಾರ್ಥಮಾತ್ಮವಿದತಿಷ್ಟೋ ಯುಗಾಂತ ಸಮಯೇ ಸ್ಥೇಷ್ಟಾತ್ಮಶೃಂಗಧೃತ ಕಾಷ್ಟಾಂಬುವಾಹನವರಾಷ್ಟ ಪದಪ್ರಭತನೋ. ವಾದಿರಾಜರ ಮಾತು ಈ ಒಳ್ಳೆಯ ಧಾಟಿ. ಇದನ್ನು ನಾವು ಹೇಳ್ತಾ ಇದ್ರೇ ತನ್ಮಯರಾಗಿ ಹೋಗ್ತೇವೆ ಈ ಧಾಟಿಯಲ್ಲಿ. ಮತ್ಸ್ಯದ ರೂಪದ ಚಿಂತನೆಯನ್ನು ಮಾಡ್ತಾ ಹೇಳ್ತಾರೆ, ತೇಷ್ಟಾತ್ಮ ಶೃಂಗಧೃತ ಕಾಷ್ಟಾಂಬುವಾಹನವರಾಷ್ಟ ಪದಪ್ರಭತನೋ.
ಎಲ್ಲ ಸಾಮರ್ಥ್ಯವುಳ್ಳಂತಹ ಪರಮಾತ್ಮ ಮತ್ಸ್ಯಾವತಾರದಲ್ಲಿ ಯುಗಾಂತ ಸಮಯೇ, ಯುಗ ಕಳೆಯುವಂತಹ ಸಂದರ್ಭದಲ್ಲಿ ಏನು ಯುಗಾಂತದ ಪ್ರಳಯ ಆಗುತ್ತೆ, ಪ್ರಳಯ ಕಾಲದಲ್ಲಿ ಬಂಗಾರದಂತಹ ಮೀನಿನ ರೂಪವನ್ನು ಧರಿಸಿ ಆ ಕೋಡಿನಿಂದ ಆ ಸತ್ಯವ್ರತ ಸಪ್ತ ಋಷಿಗಳು ಮುಂದಿನ ಸೃಷ್ಟಿಗೆ ಬೇಕಾಗಿರತಕ್ಕಂತಹ ಧಾನ್ಯಗಳು ವಸ್ತುಗಳನ್ನೆಲ್ಲ ಹಡಗಿನಲ್ಲಿ ತುಂಬಿಸಿಕೊಂಡು ಅದನ್ನು ಕೋಡಿಗೆ ಕಟ್ಟಿಕೊಂಡು ಎಳಕೊಂಡು ಹೋಗ್ತಾ ಇದ್ದಾನಂತೆ. ಎಂತಹ ಮಾತಲ್ವಾ! ಯಾಕೆ ಅಂತಂದರೆ ನಾವು ಈ ಪ್ರಳಯ ಕಾಲ ಅಂತಲೇ ಇಟ್ಟುಕೊಳ್ಳಿ. ಪ್ರಳಯ ಅಂದರೆ ಏನು? ಇರುವುದನ್ನೆಲ್ಲ ಕಳ್ಕೊಳ್ಳೋದು ಅಥವಾ ಇರುವುದೆಲ್ಲ ನಾಶ ಆಗೋದು. ನಮ್ಮ ಜೀವನದಲ್ಲಿಯೂ ಹೀಗೇ ಇರುತ್ತೆ. ನಾವು ಯಾವಾಗ ಏನು ಕಳ್ಕೊಳ್ತೀವಿ ಅಂತ ಗೊತ್ತಿಲ್ಲ, ಯಾವಾಗ ಏನು ಪಡ್ಕೊಳ್ತೀವಿ ಅಂತ ಗೊತ್ತಿಲ್ಲ. ಇವತ್ತಿದ್ದದ್ದು ನಾಳೆ ಇರೋಲ್ಲ, ನಾಳೆ ಇದ್ದದ್ದು ಮತ್ತು ನಾಳದ್ದು ಇರೋಲ್ಲ. ಹಾಗಾಗಿ ಇದ್ದಾಗ ಸುಖವಾಗಿರಬೇಕಷ್ಟೆ. ನಾವು ಅನೂಚೂನವಾಗಿ ಭಗವಂತನ ಸೇವೆಯನ್ನು ಮಾಡುವುದೂ ಇಲ್ಲ. ಮನಸ್ಸು ಬಂದಾಗ ಚೆನ್ನಾಗಿ ಗಾಯತ್ರಿ ಜಪ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಅಥವಾ ದೇವಸ್ಥಾನಕ್ಕೆ ಹೋಗ್ತೇವೆ. ಪರೀಕ್ಷೆ ಬಂದು ರಾಯರ ನೆನಪಾಗ್ತಾರೆ, ಹೆಜ್ಜೆ ನಮಸ್ಕಾರಗಳು ಮಾಡ್ತೇವೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ಜೀವನ ನಮ್ಮದು. ಹೀಗಿರುವಾಗ ಪ್ರಳಯ ಅಲ್ಲದೆ ಮತ್ತೇನು ಹೇಳಬೇಕದನ್ನು? ಎಲ್ಲವೂ ಕೂಡ ಮುಳುಗಿ ಹೋಗುವ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ಕತ್ತಲು ಆವರಿಸಿದಾಗ ಮತ್ಸ್ಯ ರೂಪದಲ್ಲಿ ಬಂದು ಆ ಹಡಗಿನಲ್ಲಿ ಕೆಲವು ಋಷಿಗಳನ್ನು, ಸತ್ಯವ್ರತ ರಾಜನನ್ನು ಕರೆದುಕೊಂಡು ಹೋದವನು ಪರಮಾತ್ಮ. ಅಂದರೆ ಪ್ರಳಯ ಕಾಲದಲ್ಲಿಯೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಂದರೆ ಎಂತಹ ಸಾಮರ್ಥ್ಯ ಅವನದ್ದು ಹೇಳಿ. ಹಾಗಾದರೆ ಪ್ರಳಯ ಕಾಲದಲ್ಲಿಯೂ ಕೂಡ ನಾವು ರಕ್ಷಿತರಾಗಬೇಕು ಅಂತಾದರೆ ನಾವು ಇನ್ನೆಷ್ಟು ಆ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಹೇಳಿ. ಹಾಗಾದರೆ ಮತ್ಸ್ಯರೂಪದ ಚಿಂತನೆಯನ್ನು ನಾವು ನಡೆಸಿದ್ದೀವಿ ಅಂತಾದರೆ ಪ್ರಳಯ ಕಾಲದಲ್ಲಿಯೂ ಕೂಡ ನಮ್ಮನ್ನು ಪರಮಾತ್ಮ ರಕ್ಷಿಸ್ತಾನೆ ಅನ್ನೋದು ಸ್ಪಷ್ಟ ಆಯಿತು. ಹಾಗಾದರೆ ಈ ಮತ್ಸ್ಯರೂಪದ ಚಿಂತನೆಯನ್ನು ಹೇಗೆ ಮಾಡಬೇಕು? ಹೇಗೆ ಅವನ ಅವತಾರವಾದದ್ದಾದರೂ ಹೇಗೆ? ಯಾವಾಗ ಅವನ ಅವತಾರವಾಯಿತು ಅನ್ನೋದನ್ನು ಒಮ್ಮೆ ವಿಮರ್ಶೆ ಮಾಡೋಣ. ಭಾಗವತ ಅಷ್ಟಮಸ್ಕಂದದಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಅದರ ಜೊತೆಗೆ ನಮ್ಮ ಆಚಾರ್ಯ ಮಧ್ವರು ಕೂಡ ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ಮತ್ಸ್ಯಕರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖವಂದ್ಯ. ಹೇಗಿದ್ದಾನೆ ಪರಮಾತ್ಮ ಅಂತಂದರೆ ಭಾಳ ಮುದ್ದಾಗಿದ್ದಾನಂತೆ ಮತ್ಸ್ಯರೂಪಿ ಪರಮಾತ್ಮ. ನೋಡಲಿಕ್ಕೆ ಬಹಳ ಖುಷಿ. ಅವನು ಈ ದೊಡ್ಡ ಸಮುದ್ರದಲ್ಲಿ ವಿಹಾರವನ್ನು ಮಾಡ್ತಾ ಇದ್ದಾನೆ. ಲಯೋಧ ವಿಹಾರಿನ್, ಲಯ ಸಂದರ್ಭದಲ್ಲಿ ಪ್ರಳಯ ಕಾಲದಲ್ಲಿ ಸಮುದ್ರದಲ್ಲಿ ಎಲ್ಲ ಕಡೆಯಲ್ಲಿ ನೀರು ತುಂಬಿದೆ. ಇಡೀ ಪ್ರಪಂಚವೇ ನೀರುಮಯವಾಗಿ ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ವಿಹಾರ ಮಾಡ್ತಾ ಇದ್ದಾನಂತೆ. ಅವನ ಕಣ್ಣುಗಳು ಯಾವುದು ಅಂತ ಹೇಳಿದರೆ ವೇದಗಳೇ ಅವನ ಕಣ್ಣುಗಳಾಗಿದೆ. ಮತ್ತು ಚತುರ್ಮುಖ ಬಂದ್ಯ, ಚತುರ್ಮುಖನಿಂದಾಗಿ ನಮಸ್ಕಾರಕ್ಕೆ ಒಳಪಟ್ಟಿದ್ದಾನಂತೆ. ಅಂದರೆ ಚತುರ್ಮುಖ ದೇವರೂ ಕೂಡ ಅವನನ್ನು ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಅಂತಹ ಮತ್ಸ್ಯರೂಪದ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ ಮಧ್ವಾಚಾರ್ಯರು. ಹಾಗಾದರೆ ಏನಿದು ಅಂತ ಒಮ್ಮೆ ವಿಮರ್ಶೆ ಮಾಡಿದರೆ, ಈ ನಮಗೆ ಅನೇಕರಿಗೆ ಗೊತ್ತಿರುವಂಥದ್ದು, ಕೆಲವರಿಗೆ ಗೊತ್ತಿಲ್ಲದೇ ಇರತಕ್ಕಂಥದ್ದು ಬ್ರಹ್ಮನ ಜ್ಞಾನ, ಬ್ರಹ್ಮನ ಪ್ರಮಾಣ. ಇದನ್ನೆಲ್ಲ ನಾವು ಲೆಕ್ಕ ಮಾಡ್ತಾ ಹೋದರೆ ಲೆಕ್ಕ ಸಿಗೋ ಭಾಳ ಕಷ್ಟ, ಬಹಳ ಇದೆ. ಹೇಗೆ ಅಂತ ಹೇಳಿದರೆ ನಮ್ಮ 364 ದಿವಸಗಳು, ಅಂದರೆ ನಮ್ಮ ಒಂದು ವರ್ಷ ಬ್ರಹ್ಮದೇವರು ಒಮ್ಮೆ ಕಣ್ರೆಪ್ಪೆ ಹಾಕಿದ ಹಾಗಂತೆ. ಒಮ್ಮೆ ಬ್ರಹ್ಮದೇವರು ಕಣ್ರೆಪ್ಪೆ ಹಿಂಗೆ ಹಾಕಿದರೆ ನಮ್ಮ 365 ದಿನ ಕಳೆದು ಹೋಯಿತು ಅಂತ ಅರ್ಥ. ಹೀಗೆ ಬ್ರಹ್ಮನ ಕಲ್ಪ,
ಬ್ರಹ್ಮ ಕಳೆದಿರತಕ್ಕಂತಹ ದಿನಕಲ್ಪದ ಕೊನೆಯಲ್ಲಿ ಅವನ ನಿದ್ರಾಕಾಲ ಬರ್ತಾ ಇದ್ದಂತೆ ಅವನ ಮುಖದಿಂದ ಸದಾ ವೇದಗಳು ಹೊರಹೊಮ್ಮತಾನೇ ಇರ್ತದೆ. ಹಾಗಾಗಿ ವೇದಮಂತ್ರಗಳ ಅಭಿಮಾನಿ ದೇವತೆ, ಆ ಎಲ್ಲ ಅಭಿಮಾನಿ ದೇವತೆಗಳನ್ನು ಹಯಗ್ರೀವ ಎಂಬತಕ್ಕಂತಹ ಅಸುರ, ಹಯಗ್ರೀವಾಸುರ ಆ ದೇವತೆಗಳನ್ನೆಲ್ಲ ಅಪಹಾರ ಮಾಡ್ತಾನೆ. ಅದು ಪ್ರಳಯ ಕಾಲ. ಭೂಮಿ, ಅಂತರಿಕ್ಷ, ಸ್ವರ್ಗ, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಈ ಮೂರೂ ಲೋಕಗಳು ಸುಟ್ಟು ಪ್ರಳಯ ಸಮುದ್ರದಿಂದ ಆವೃತವಾಗಿ ಬಿಟ್ಟಿದೆ. ಆವಾಗ ಪರಮಾತ್ಮ ಮತ್ಸ್ಯಾವತಾರವನ್ನು ಧರಿಸಿ ಸಮುದ್ರದ ಒಳಗೆ ಅಡಗಿದ್ದಂತಹ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ವೇದಗಳನ್ನು ಉದ್ಧಾರ ಮಾಡಿ ಬ್ರಹ್ಮನಿಗೆ ಕೊಟ್ಟ ಅಂತ ಹೇಳ್ತಾರೆ. ಇದು ಒಂದು ಮತ್ಸ್ಯಾವತಾರದ ಕತೆ, ಮತ್ಸ್ಯಾವತಾರದ ಚಿಂತನೆ. ಇನ್ನು ಮುಂದೆ ಅದನ್ನು ವಿವರವಾಗಿ ಹೇಳ್ತಾ ಬರ್ತಾರೆ. ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ 3 ಲೋಕಗಳು ಪ್ರಳಯ ಸಮುದ್ರದಲ್ಲಿ ಮುಳುಗೋದಕ್ಕೆ ಮುನ್ನ ಒಂದು 7 ದಿವಸದ ಮುಂಚೆ ಸತ್ಯವ್ರತ ಎಂಬತಕ್ಕಂತಹ ರಾಜ ಅವ ಕಥೆಯನ್ನು ಹೇಳ್ತಾರೆ. ಭಗವಾನ್ ಶ್ರೋತುಮಿಚ್ಛಾಮಿ ಹರೇರುದ್ಭುತ ಅದ್ಭುತ ಕರ್ಮಣಃ ಅವತಾರ ಕಥಾಮಾಧ್ಯಾಂ ಮಾಯಮತ್ಸ್ಯ ವಿಡಂಬನಾಂ. ಪರೀಕ್ಷಿತ ರಾಜರು ಕೇಳ್ತಾರೆ, ಅದ್ಭುತವಾದ ಲೀಲೆಗಳನ್ನು ಮಾಡುವಂತಹ ಹರಿ ನರಸಿಂಹಾವತಾರ, ಅನೇಕ ಅವತಾರಗಳನ್ನು ನಿಮ್ಮ ಬಾಯಿಂದ ಕೇಳಿದ್ದೇನೆ ಆಚಾರ್ಯ ಶುಕಾಚಾರ್ಯರೇ. ಆದರೆ ಈ ಮತ್ಸ್ಯ ರೂಪದ ಬಗ್ಗೆ, ಮತ್ಸ್ಯಾವತಾರದ ಬಗ್ಗೆಯೂ ಕೂಡ ನೀವು ನನಗೆ ವಿವರಿಸಬೇಕು, ಆ ಕಥೆಯನ್ನು ಕೇಳಬೇಕು ಅಂತ ಕಾತುರನಾಗಿದ್ದೇನೆ ಅಂತ ಹೇಳ್ತಾರೆ. ಈ ಪರಮಾತ್ಮ ಎಲ್ಲರೂ ಕೂಡ ಕೀಳಾಗಿ ಕಾಣುವಂತಹ ಮೀನಿನ ರೂಪ, ಅದು ಶರೀರ ತಮೋಮಯ ರೂಪವುಳ್ಳದ್ದು. ಮೀನಿನ ಏನು ಶರೀರ ಇದೆ ಅದು ತಮೋಗುಣ ಅಧಿಕವಾಗಿರುವಂತಹದ್ದು, ಅಸಖ್ಯವಾಗಿರುವಂತಹ ಒಂದು ಶರೀರ. ಅಂತಹ ಶರೀರವನ್ನು ಕರ್ಮದಿಂದಾಗಿ ಪ್ರಾಪ್ತವಾಗುವುದು ಬೇರೆ. ಈಗ ಅನೇಕರಿಗೆ ತಮ್ಮ ಜೀವಗಳಿಗೆ ಕರ್ಮದ ಲೇಪದಿಂದಾಗಿ ಆ ಒಂದು ಶರೀರ ಧಾರಣೆ ಮಾಡಬೇಕಾಗುತ್ತೆ. ಆದರೆ ಪರಮಾತ್ಮನಿಗೇನಿದೆ, ಅವನು ಯಾಕೆ ಆ ರೂಪವನ್ನು ಧಾರಣೆ ಮಾಡಿದ? ಅದರ ಒಂದು ವಿಶೇಷವಾದಂತಹ ಸರ್ವಲೋಕ ಸುಖಾವಹಂ ಉತ್ತಮ ಶ್ಲೋಕಚರಿತಂ, ಅವನು ಆ ಮತ್ಸ್ಯಾವತಾರವನ್ನು ಧಾರಣೆ ಮಾಡಿದ್ದಾನೆ ಅಂತ ಆದರೆ ಅದಕ್ಕೊಂದು ವಿಶೇಷವಾದಂತಹ ಒಂದು ಇದಿರುತ್ತೆ, ಲೋಕಕ್ಕೆ ಕಲ್ಯಾಣವನ್ನು ಮಾಡುವಂತಹ ಕೆಲಸವಾಗಿರುತ್ತೆ. ಏನದು ಕೆಲಸ ಅಂತ ಕೇಳಿದಾಗ ಅದಕ್ಕೆ ಪರೀಕ್ಷಿತ ರಾಜರಿಗೆ ಶುಕಾಚಾರ್ಯರು ಹೇಳ್ತಾರೆ, ಗೋವಿಪ್ರ ಸುರಸಾಧೂನಾಂ ಛಂದಸಾಮಪಿ ಚೇಶ್ವರ ರಕ್ಷಾಮಿಚ್ಚನ್ ಸ್ತನೂರ್ಧತ್ತೆ ಧರ್ಮಸ್ಯಾರ್ಥಶ್ಚ ಚೈವಹಿ. ಧರ್ಮ ಹಾಗೂ ಅರ್ಥದ ರಕ್ಷಣೆ ಮಾಡಲಿಕ್ಕೋಸ್ಕರ, ವೇದಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅವನು ಈ ಮೀನಿನ ಅವತಾರವನ್ನು ಎತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಸೀದತೀತ ಕಲ್ಪಾಂತೆ ಬ್ರಾಹ್ಮೋ ನೈಮಿತ್ತಿಕೋ ಲಯಃ. ಬ್ರಹ್ಮನ ಕಳೆದ ದೈನಂದಿನ ಕಲ್ಪದ ಕೊನೆಯಲ್ಲಿ ಬ್ರಹ್ಮನ ನಿದ್ರಾಕಾಲ, ಆವಾಗ ಪ್ರಳಯ ಉಂಟಾಗ್ತಾ ಬಂತು. ಭೂರ್ಭುವ ಸ್ವರ್ಲೋಕ, 3 ಲೋಕಗಳು ಸಮುದ್ರದಿಂದ ಆವೃತವಾಗಿತ್ತು. ಈ ಸತ್ಯವ್ರತ ರಾಜನೂ ಕೂಡ ಅನೇಕ ತಪಸ್ಸು, ಅವನ ಭಕ್ತಿ, ಅವನ ಶ್ರದ್ಧೆ, ಅದರಿಂದ ಅವನು ತಪಸ್ಸಿನ ಫಲವಾಗಿ ಏನು ಕೇಳಿದ್ದ ಅಂತಂದರೆ, ಈ ಪ್ರಳಯ ಕಾಲದಲ್ಲಿ ಪರಮಾತ್ಮನ ರೂಪವನ್ನು, ಪರಮಾತ್ಮನನ್ನು ಕಾಣಬೇಕು ಅನ್ನೋದು ಅವನ ಇಚ್ಛೆ ಆಗಿತ್ತು. ಮತ್ತು ಪ್ರಳಯವನ್ನು ನೋಡಬೇಕು ಅನ್ನೋದು ಕೂಡ ಅವನ ಇಚ್ಛೆ ಆಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಹಯಗ್ರೀವಾಸುರ ಬಹಳ ಬಲಿಷ್ಠನಾಗಿದ್ದ. ಅಂತಹ ಸಂದರ್ಭದಲ್ಲಿ ಅಂತಹ ಬಲಿಷ್ಠನಾದ ಹಯಗ್ರೀವನನ್ನು ಏನು ದುಷ್ಕೃತ್ಯ ಮಾಡಿದ ಅಂದರೆ, ಈ ತತ್ತ ರಾಜಋಷಿ ಕಶ್ಚಿನ್ ನಾಮ್ನ, ಅಂದರೆ ಒಂದು ಮತ್ಸ್ಯಾವತಾರ ನಡೆದದ್ದು ಹಯಗ್ರೀವಾಸುರನನ್ನು ಸಂಹಾರ ಮಾಡುವುದಕ್ಕೋಸ್ಕರ, ವೇದಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ. ಇದನ್ನು ಆಗಲೇ ನಾನು ತಿಳಿಸಿದ್ದೇನೆ. ಇನ್ನೊಂದು ಹೇಳ್ತಾರೆ, ತತ್ತ ರಾಜಋಷಿ ಕಶ್ಚಿನ್ ನಾಮ್ನ ಸತ್ಯವ್ರತೋ ಮಹಾನ್ ನಾರಾಯಣ ಪರೋತ್ತಪ್ಯತ್ ತಪಸ್ಸಲಿಲಾಶನಃ. ಇವತ್ತಿನ ದಿವಸ
ನಾವೆಲ್ಲ ನೀರನ್ನು ತಿಂದು ಬದುಕೋದು ಅಂತ ನಾವು ಕೇಳೋದಷ್ಟೇ, ಮಾಡಿದವರನ್ನು ನೋಡಿದ್ದು ಅಂತ ಬಹಳ ಕಡಿಮೆ ನಾವು, ಅಥವಾ ನೋಡಲಿಕ್ಕೂ ಸಿಗಲಿಕ್ಕಿಲ್ಲ ಇತ್ತೀಚಿನ ದಿನಗಳಲ್ಲಿ. ಆದರೆ ಆ ಸತ್ಯವ್ರತ ರಾಜ ಸಲಿಲಾಶನಃ ಅಂತ ಹೇಳ್ತಾರೆ. ಕೇವಲ ನೀರನ್ನು ಸೇವನೆ ಮಾಡ್ತಾ ಬಹಳ ಘೋರವಾದ ತಪಸ್ಸನ್ನು ಮಾಡಿದ. ಈ ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ್ದು ಒಂದು ಮತ್ಸ್ಯಾವತಾರ ಅಂತ ಆದರೆ, ಆನಂತರದಲ್ಲಿ ಈ ಸತ್ಯವ್ರತನನ್ನು ಈ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಅವನು ಮತ್ತೆ ಕಾಣಿಸಿಕೊಂಡ ಅಂತ ಹೇಳ್ತಾರೆ. ಈ ಸತ್ಯವ್ರತ ರಾಜ ಈ ಮನುಕಲ್ಪದಲ್ಲಿ ವಿವಸ್ವಾನ್ ಎಂಬ ಸೂರ್ಯನ ಮಗನಾಗಿ ಹುಟ್ಟಿದ, ಶ್ರಾದ್ದದೇವ ಎಂಬ ಹೆಸರಿನಿಂದಲೇ ಖ್ಯಾತನಾದ. ಈ ಮನ್ವಂತರದ ಮನುವಿನ ಪದವನ್ನು, ಅಂದರೆ ವೈವಸ್ವತ ಮನ್ವಂತರದಲ್ಲಿ ಅವನೇ ವೈವಸ್ವತ ಮನುವಾಗಿ ಹರಿಯ ಅನುಗ್ರಹವನ್ನು ವಿಶೇಷವಾಗಿ ಪಡೆದಿದ್ದಾನೆ. ಅವನೊಂದು ದಿವಸ ಕೃತಮಾಲಾ ಎಂಬತಕ್ಕಂತಹ ನದಿ, ಕೃತಮಾಲಾ ನದಿಯಲ್ಲಿ ಜಲತರ್ಪಣವನ್ನು ಕೊಡ್ತಾ ಇದ್ದಾನೆ. ಆ ಜಲತರ್ಪಣಕ್ಕೋಸ್ಕರ ಕೈಯಲ್ಲ ನೀರನ್ನು ತೆಗೆದು ತರ್ಪಣ ಕೊಡಬೇಕು. ಆವಾಗ ಅವನ ಕೈಯಲ್ಲಿ ಕಾಚಿತ್ ಶಪರ್ಯೇಕಾಭ್ಯಪದ್ಯತ, ಚಿನ್ಮಯವಾಗಿರತಕ್ಕಂತಹ ಭಾರೀ ನೋಡಲಿಕ್ಕೆ ಅತ್ಯಾಕರ್ಷಕವಾದಂತಹ ಸಣ್ಣವಾದ ಮೀನು ಕಾಣಿಸಿಕೊಳ್ತು ಅಂತ ಹೇಳ್ತಾರೆ. ಇಲ್ಲಿ ಕಾಚಿತ್ ಎಂಬ ಶಬ್ದಕ್ಕೆ ಅನಿರ್ವಚನೀಯ ಅಂತ ಅರ್ಥ ಮಾಡಬೇಕು ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಯಾಕೆ ಅಂದರೆ ಯಾವುದೋ ಒಂದು ಅಂತ ಅರ್ಥ ಇಟ್ಟುಕೊಂಡು ಬಿಟ್ಟರೆ ಏಕಾ ಎಂಬ ಶಬ್ದ ವ್ಯರ್ಥ ಆಗ್ತಿತ್ತು. ಅದಕ್ಕೋಸ್ಕರವಾಗಿ ಕಾ ಅಂತ ಹೇಳಿದ್ರೆ ಅನಿರ್ವಚನೀಯ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಚಿದಾನಂದಮಯವಾಗಿರುವಂತಹದ್ದು, ವರ್ಣನಾತೀತವಾಗಿರತಕ್ಕಂಥದ್ದು, ಅದನ್ನೇ ಅನಿರ್ವಚನೀಯ ಅಂತ ಹೇಳುವಂಥದ್ದು. ಆದ್ದರಿಂದ ಈ ದ್ರಾವಿಡ ದೇಶದ ರಾಜನಾದ ಸತ್ಯವ್ರತನ ಬೊಗಸೆಯಲ್ಲಿ ಮೀನು ಬಂದು ಬಿತ್ತು, ನೀರಿನಲ್ಲಿ ಬಿಟ್ಟುಬಿಡಬೇಕು ಅಂತೇಳಿ ಬಿಟ್ಟುಬಿಟ್ಟ. ಆವಾಗ ಬಹಳ ದೀನದಲ್ಲಿ ಆ ಮೀನು ಹೇಳುತ್ತಂತೆ, ತಮಾಹ ಸಾತಿಕರುಣಂ ಮಹಾಕಾರುಣಿಕಂ ನೃಪಂ. ಈ ರಾಜನೂ ಕೂಡ ಮಹಾಕಾರುಣಿಕ, ಮಹಾಕರುಣೆ. ಆವಾಗ ರಾಜನಿಗೆ ಹೇಳಿತು, ರಾಜ ನಾನು ನೋಡು ಎಷ್ಟು ಪುಟ್ಟದಾಗಿ ಎಷ್ಟು ಮುದ್ದಾಗಿದ್ದೀನಿ, ಆಯಿತಾ, ನೀ ನನ್ನನ್ನು ಇಲ್ಲೇನಾದರೂ ಬಿಟ್ಟುಬಿಟ್ಟು ಇಂತ ಆದರೆ ನನಗಿಂತ ದೊಡ್ಡ ಮೀನುಗಳು ನನ್ನನ್ನು ತಿನ್ನೋದಿಲ್ವೇ ಹೇಳು. ಆವಾಗ ನನ್ನ ಗತಿ ಏನಾಗಬೇಕು? ಆದ್ದರಿಂದ ನೀ ನನ್ನನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡು, ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡ ಅಂತ ಕೇಳಿಕೊಳ್ಳುತ್ತಂತೆ. ಆಯಿತಾ. ಆವಾಗ ಆ ಶುಕಮುನಿಗಳು ಹೇಳ್ತಾರೆ, ಆ ಮೀನಿನ ತನ್ನನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಮೀನಿನ ರೂಪವನ್ನು ಧರಿಸಿದ ಹರಿ ಅಂತ ತಿಳಿಯದೆ ರಾಜ ಅವನನ್ನು ರಕ್ಷಣೆ ಮಾಡಬೇಕು ಆ ಮೀನನ್ನು ಅಂತ ಸಂಕಲ್ಪ ಮಾಡಿದ. ಕಮಂಡಲುಗೆ ತುಂಬಿಸಿಕೊಂಡು ಆಶ್ರಮಕ್ಕೆ ತಗೊಂಡು ಬಂದ. ಒಂದು ರಾತ್ರಿಯಲ್ಲಿ ಹೇಳ್ತಾರೆ, ಸಾಧು ತತ್ರೈಕ ರಾತ್ರೇನ ವರ್ಧಮಾನ ಕಮಂಡಲೌ. ಆ ಒಂದೇ ಒಂದು ರಾತ್ರಿಯಲ್ಲಿ ಕಮಂಡಲುಗಿಂತ ದೊಡ್ಡದಾಗಿ ಬಿಡ್ತಂತೆ. ಜಾಗ ಸಾಕಾಗಲಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಕಮಂಡಲು ತಗೊಳ್ಳೋದು ನೋಡ್ತಾನೆ, ಕಮಂಡಲು ತುಂಬ ಮೀನೇ ತುಂಬಿಕೊಂಡಿದೆ, ನೀರೇ ಕಡಿಮೆ. ಆವಾಗ ರಾಜನಿಗೆ ಹೇಳಿತು, ನನಗೆ ಸಾಕಾಗ್ತಾ ಇಲ್ಲಪ್ಪ ಈ ಕಲಶ, ನನ್ನನ್ನು ಬೇರೆ ಕಡೆ ಶಿಫ್ಟ್ ಮಾಡು. ಯತ್ರಾಹಂ ನಿವಸೇ ಸುಖಂ, ನಾನು ಎಲ್ಲಿ ಸುಖವಾಗಿ ವಾಸ ಮಾಡಲಿಕ್ಕೆ ಸಾಧ್ಯವೋ ಅಲ್ಲಿ ನನ್ನನ್ನು ಬಿಡು ಅಂತ ಕೇಳಿಕೊಳ್ಳುತ್ತು. ಆವಾಗ ಆ ರಾಜ ಆಯಿತು ಅಂತ ಹೇಳಿ ಒಂದು ದೊಡ್ಡ ಕಡಾಯಿಯಲ್ಲಿ ಇರಿಸ್ತಾನೆ. ಕಡಾಯಿಯಲ್ಲಿ ಹಾಕಿದ್ದೆ ತತ್ರ ಕ್ಷಿಪ್ತ ಮುಹೂರ್ತೇನ ಹಸ್ತತ್ರ ಯಮವರ್ಧತ. ಒಂದೇ ಮುಹೂರ್ತ, 48 ನಿಮಿಷ. ಒಂದು ಮುಹೂರ್ತ ಅಂತ ಹೇಳಿದರೆ 48 ನಿಮಿಷ, 2.5 ಗಳಿಗೆ. ಹಾಗಾಗಿ 48 ನಿಮಿಷದಲ್ಲಿ 3 ಮೊಳದಷ್ಟು ದೊಡ್ಡದಾಗಿ ಬಿಡ್ತಂತೆ. ಆವಾಗ ಮೀನು ಹೇಳಿತು, ನಮ ಏತದಲಂ ರಾಜನ್ ಸುಖಂ ವಸ್ತು ಮದುಂಚನಂ ಪೃಥುದೇಹಿ ಪದಂ ಮಹ್ಯಂ ಯತ್ವಾಹಂ ಶರಣಂ ಗತಾ. ನೋಡು ರಾಜ, ನಾನು ನನ್ನ ಶರಣ ಬಂದಿದ್ದೇನೆ, ನೀನು ನನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಿ. ಹಾಗಾಗಿ ನನಗಿದು ಸಾಕಾಗ್ತಾ ಇಲ್ಲ, ಈ ಕಡಾಯಿಯೂ ಕೂಡ ಸಾಕಾಗ್ತಾ ಇಲ್ಲ ನನಗೆ ಸ್ವಲ್ಪ ದೊಡ್ಡ ಜಾಗ ಕೊಡು ಅಂತ ಕೇಳಿತು. ಹಾಗೆ ಆಯಿತು ಅಂತ ಹೇಳಿ ಮೀನನ್ನು ತಗೊಂಡು ಹೋಗಿ ಸರೋವರಕ್ಕೆ ಹಾಕಿದ. ಅದು ಇಡೀ ಶರೀರ ಸರೋವರವನ್ನು ವ್ಯಾಪಿಸಿಬಿಡ್ತು, ಬೃಹದಾಕಾರವಾಗಿ ದೊಡ್ಡದಾಗಿ ಬೆಳೀತು. ಆವಾಗಲೂ ಹೇಳಿತು ಮೀನು, ಸರೋವರವೂ ಕೂಡ ಸಾಕಾಗ್ತಿಲ್ಲಪ್ಪ, ನಿದೇಹಿ ರಾಜನ್ ಯೋಗೇನ ಹೃದಯ ಮಾಮ ವಿಧಾಸಿನಿ.
ದೊಡ್ಡ ಮಡುವಿನಲ್ಲಿ ನನ್ನನ್ನು ಸುರಕ್ಷಿತವಾಗಿರಿಸು ಅಂತ ಕೇಳಿಕೊಳ್ತು. ಅದೇ ತರಹದಲ್ಲಿ ಆ ಸಮುದ್ರದಲ್ಲಿ ಜಲಾಶಯದಲ್ಲಿ ಅಗಾಧವಾದ ದೊಡ್ಡ ಜಲಾಶಯದಲ್ಲಿ ಇಟ್ಟ. ಅದೂ ಸಾಕಾಗಲಿಲ್ಲ ಅಂತ ಹೇಳಿ ಸಮುದ್ರಕ್ಕೆ ಬಿಟ್ಟ. ಸಮುದ್ರಕ್ಕೆ ಬಿಡುವಾಗ ಹೇಳ್ತಾನೆ, ಅದಂತ್ಯತಿಬಲ ವೀರ ಮಾಂ ನೇಹೋತ್ ಸ್ರಷ್ಟುಮರ್ಹಸಿ, ನಾನು ಇಲ್ಲಿ ಬಿಡಬೇಡ, ದೊಡ್ಡ ದೊಡ್ಡ ತಿಮಿಂಗಲಗಳೆಲ್ಲ ಇದೆಯಲ್ಲ ಅಂತ ಕೇಳಿಕೊಳ್ತು. ಆವಾಗ ಏವಂ ವಿಮೋಹಿತಸ್ಥೇನ ವದತಾ ವಲ್ಗು ಭಾರತಿ, ಆವಾಗ ಈ ರೀತಿಯಾಗಿ ಮೋಹವನ್ನು ಉಂಟು ಮಾಡ್ತಾ ಮಾತನಾಡ್ತಾ ಇರತಕ್ಕಂತಹ ಈ ಮೀನನ್ನು ಕಂಡು ಕೇಳ್ತಾನೆ, ರಾಜ ಯಾರು ನೀನು? ಈ ಮೀನಿನ ರೂಪದಿಂದ ನನ್ನನ್ನು ಮರಳುಗೊಳಿಸಬೇಡ. ನೀನು ಇಷ್ಟೆಲ್ಲ ಬೆಳೀತಾ ಇದ್ದಿ ಅಂತ ಹೇಳಿದರೆ ನೀನು ಸಾಮಾನ್ಯದವನಲ್ಲ. 100 ಅಲ್ಪ ಕಾಲದಲ್ಲಿಯೇನೇ 100 ಯೋಜನದಷ್ಟು ದೊಡ್ಡ ಸರೋವರವನ್ನು ನೀನು ವ್ಯಾಪಿಸಿದ್ದಿ ಅಂತಂದರೆ ನಿನ್ನ ಸಾಮರ್ಥ್ಯ ಎಂಥದ್ದು. ಇಂತಹ ಮೀನನ್ನು ನಾನು ಯಾವತ್ತೂ ನೋಡಲಿಲ್ಲ, ಎಲ್ಲಿಯೂ ಕೇಳಲಿಲ್ಲ ಕೂಡ. ಹಾಗಾಗಿ ನೂನಂ ತ್ವಂ ಭಗವಾನ್ ಸಾಕ್ಷಾತ್, ನೀನು ನಿಶ್ಚಯವಾಗಿಯೂ ಕೂಡ ಭಗವಂತನೇ ಆಗಿರಬೇಕು. ಹಾಗಾಗಿ ನನ್ನನ್ನು ಅನುಗ್ರಹ ಮಾಡಪ್ಪ. ಭೂತಾನಾಂ ಧತ್ಸೆ ರೂಪಂ ಜಲೋಕಸಾಂ, ನೀನು ನೋಡಿದರೆ ಜೀವಿಗಳನ್ನು ಅನುಗ್ರಹ ಮಾಡಲಿಕ್ಕೆ ಜಲಚರಗಳ ಆಕಾರವನ್ನು ಧರಿಸ್ತಾ ಇದ್ದೀಯಲ್ಲ, ನನ್ನನ್ನು ನೀನು ಅನುಗ್ರಹ ಮಾಡು. ನಮಸ್ತೆ ಪುರುಷ ಶ್ರೇಷ್ಠ ಸ್ಥಿತ್ಯುತ್ಪತ್ತ್ಯಪ್ಯಯೇಶ್ವರ ಭಕ್ತಾನಾಂ ನ ಪ್ರಪನ್ನಾನಾಂ ಮುಖ್ಯೋ ಹ್ಯಾತ್ಮಾಗತಿರ್ವಿಭೋ. ಪರಮಾತ್ಮನನ್ನು ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ, ನನಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ಪುರುಷೋತ್ತಮ, ಸೃಷ್ಟಿ ಸ್ಥಿತಿ ಲಯ ಶಕ್ತನಾದ ನಿನಗೆ ನನ್ನ ನಮಸ್ಕಾರಪ್ಪ. ಎಲ್ಲದಕ್ಕೂ ಸಮರ್ಥನಾಗಿದ್ದಿ, ನಾನು ನಿನಗೆ ಶರಣಾಗತನಾಗಿದ್ದೇನೆ, ನನಗೆ ನೀನೇ ಮುಖ್ಯ ಸ್ವಾಮಿ ಆಗಿದ್ದಿ, ನನಗೆ ಉಪದೇಶ ಮಾಡು, ನನ್ನನ್ನು ಅನುಗ್ರಹ ಮಾಡು ಅಂತ ಕೇಳಿಕೊಳ್ಳುತ್ತಾನೆ. ಆವಾಗ ಅಷ್ಟೇ ಅಲ್ಲದೆ ಹೇಳ್ತಾನೆ, ಎಂತಹ ಅದ್ಭುತ ರೂಪ ನನಗೆ ತೋರಿಸಿದ್ದಿ, ಅದೀದೃಶೋ ಯದ್ವಪರದ್ಭುತಂ ಹಿನಃ, ಅದ್ಭುತಂ ಭಾರಿ ಅದ್ಭುತ, ಇಂತಹ ಅದ್ಭುತವಾದ ನಿನ್ನ ಶರೀರ, ಮತ್ಸ್ಯರೂಪದ ಶರೀರ ನನಗೆ ಬಹಳ ರೋಮಾಂಚನವಾಗಿ ಬಿಡ್ತಾ ಇದೆ. ಹಾಗಾಗಿ ನೀನು ನನಗೆ ಅನುಗ್ರಹ ಮಾಡಬೇಕು. ಮತ್ಸ್ಯಾವತಾರವನ್ನು ಧರಿಸಿರತಕ್ಕಂತಹ ಜಗದೀಶ್ವರನಾದ ಪ್ರಭು ಶ್ರೀಹರಿ ಭಕ್ತರಿಗೆಲ್ಲ ಸುಖವನ್ನು ಉಂಟು ಮಾಡಲಿಕ್ಕೆ ನೀನು ಈ ಕೆಲಸವನ್ನು ಮಾಡ್ತಾ ಇದ್ದಿ. ಹಾಗಾಗಿ ನೀನು ನನಗೆ ಅನುಗ್ರಹವನ್ನು ಮಾಡಬೇಕು, ನಿನ್ನ ಬಗ್ಗೆ ನಿನ್ನ ಜ್ಞಾನವನ್ನು ನನಗೆ ಪಸರಿಸಬೇಕು ಅಂತ ಕೇಳಿಕೊಳ್ತಾನೆ. ಇಷ್ಟೆಲ್ಲ ಕೇಳುವಾಗ ಆವಾಗ ಪರಮಾತ್ಮ ಹೇಳ್ತಾನೆ, ಸಪ್ತಮೇಧ್ಯತನಾದೂರ್ಧ್ವಂ ಅಹನ್ಯೇತದರಿಂದಮ ನಿಮಂಕ್ಷಂತ್ಯಪ್ಯಯಾಂಬೂದೌ ತ್ರೈಲೋಕ್ಯಂ ಭೂರ್ಭುವಾದಿಕಂ. ಹೇಳ್ತಾನೆ, ಭೂಮಿ, ಅಂತರಿಕ್ಷ, ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ ಎಲ್ಲ ಲೋಕಗಳು ಕೂಡ ಸಮುದ್ರದಲ್ಲಿ ಮುಳುಗು ಹೋಗಲಿಕ್ಕಿದೆ ಇವತ್ತಿನಿಂದ 7 ದಿನಗಳ ಒಳಗೆ. ಆದ್ದರಿಂದ ನೀನು ಹೇಳ್ತಾರೆ, ಬ್ರಾಹ್ಮೋ ನೈಮಿತ್ತಿಕೋಲಯ ಅಂತ ಹಿಂದೆ ಹೇಳಿದ ಹಾಗೆ ನಿದ್ರಾಕಾಲ ನಿಮಿತ್ತಕವಾದಂತಹ ದಿನ ಪ್ರಳಯ, ಆ ಕಾಲದಲ್ಲಿ ಏನೊಂದು ಅವತಾರ ಮಾಡಿದ್ದ ಅದೇ ಮತ್ಸ್ಯ ಚಾಕ್ಷುಷ ಮನ್ವಂತರದ ಪ್ರಳಯವನ್ನೂ ಹೇಳ್ತಾ ಇದ್ದಾರೆ. ಈ ಪ್ರಳಯದಲ್ಲಿ ಮತ್ಸ್ಯಮೂರ್ತಿ ಸತ್ಯವ್ರತ ರಾಜನನ್ನು ಅನುಗ್ರಹಿಸ್ತಾ ಇದ್ದಾನೆ. ಇಲ್ಲಿ ನಾನು ಒಂದು ದೊಡ್ಡ ವಿಶಾಲವಾದಂತಹ ನೌಕೆಯನ್ನು ನಿನ್ನ ಬಳಿಗೆ ಕಳಿಸಿಕೊಡ್ತೇನೆ. ಆಗ ಮುಂದಿನ ಸೃಷ್ಟಿಗೆ ಬೇಕಾಗಿರತಕ್ಕಂತಹ ಎಲ್ಲ ಸಸ್ಯಗಳನ್ನು, ದೊಡ್ಡ ದೊಡ್ಡ ಬೀಜಗಳು, ಸಣ್ಣ ಬೀಜಗಳು, ಬೇರೆ ಬೇರೆ ವಿಧವಾದಂತಹ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿಟ್ಟುಕೊಳ್ಳು. ಜೊತೆಗೆ ಪ್ರಾಣಿಗಳಿಂದ, ಸಪ್ತ ಋಷಿಗಳಿಂದಲೂ ಕೂಡ ಕೂಡಿಕೊಂಡು ಆ ದೊಡ್ಡ ನೌಕೆಯನ್ನು ಏರು. ಬೆಳಕಿಲ್ಲದ ಒಂದೇ ಸಮುದ್ರವಾಗಿರುವ ನೀರಿನಲ್ಲಿ ನೀನು ಋಷಿಗಳ ತೇಜಸ್ಸಿನಿಂದಲೇ ನಿರ್ಭಯವಾಗಿ ಸಂಚಾರ ಮಾಡಬಹುದು. ನಿನಗೆ ಯಾವ ಭಯ ಇಲ್ಲ, ಯಾಕಂದರೆ ಎಲ್ಲ ಕಡೆ ಕತ್ತಲ ಆವರಿಸಿರುತ್ತೆ, ಬೆಳಕಿರೋದಿಲ್ಲ, ಸೂರ್ಯಚಂದ್ರರು ಯಾರೂ ಇರೋದಿಲ್ಲ, ಎಲ್ಲ ಸಂಪೂರ್ಣ ಪ್ರಳಯ. ಆದ್ದರಿಂದ ಹೇಗೆ ಬರೋದು, ಎಲ್ಲಿಗೆ ಬರೋದು, ಹೇಗೆ ಬರೋದು ಚಿಂತೆ ಮಾಡಬೇಡ. ಸಪ್ತ ಋಷಿಗಳ ಒಂದು ತೇಜಸ್ಸಿನ ಬೆಳಕಿನಲ್ಲಿ ನೀನು ನಿರ್ಭಯನಾಗಿರಬಹುದು. ಜೊತೆಗೆ ವಿಪರೀತ ಬಿರುಗಾಳಿ ಇರುತ್ತೆ, ಜೋರಾಗಿ ಆ ಅತ್ತಿತ್ತ ನೌಕೆ ಅಲಗಾಡ್ತಾ ಇರುತ್ತೆ. ಆದರೆ ಆ ಸಂದರ್ಭದಲ್ಲಿ ಉಪಸ್ಥಿತಸ್ಯ ಮೇ ಶೃಂಗೆ ನಿಬದ್ನೀಹಿ ಮಹಾಹಿನ, ನೀನು ಆ ಸಂದರ್ಭದಲ್ಲಿ ದೊಡ್ಡ ಸರ್ಪ, ಆ ದೊಡ್ಡ ಸರ್ಪದಿಂದ ನನ್ನ ಕೊಂಬಿಗೆ ನಿನ್ನ ನೌಕೆಯನ್ನು ಕಟ್ಟಬೇಕು. ಆವಾಗ ನಿನಗೆ ಯಾವ ತೊಂದರೆಯೂ ಆಗೋದಿಲ್ಲ. ಹೇಳ್ತಾರೆ, ದಿನಕಲ್ಪ
ಯಾವತ್ ಬ್ರಾಹ್ಮೀ ನಿಶಾ, ಬ್ರಹ್ಮನ ನಿದ್ರಾಕಾಲವಾದ ರಾತ್ರಿ ಕಳೆಯುವವರೆಗೂ ದಿನಕಲ್ಪ ಅಂತ ಕರೀತಾರೆ. ದಿನಕಲ್ಪ ಪ್ರಳಯವನ್ನು ಹೇಳ್ತಾರೆ. ಮನ್ವಂತರ ಪ್ರಳಯವನ್ನು ಹೇಳುವ ಅಭಿಪ್ರಾಯದಲ್ಲಿ ಮನ್ವಂತರ ಪ್ರಳಯ ಕಳೆಯುವವರೆಗೂ ಅನ್ನುವಂತಹ ಮಾತನ್ನು ತೆಗೆದುಕೊಂಡು ಎರಡೂ ಪ್ರಳಯಗಳನ್ನು, ಎರಡು ಮತ್ಸ್ಯಾವತಾರ ಚರಿತ್ರೆಗಳನ್ನು ಒಟ್ಟಿಗೆ ಹೇಳುವ ಅಭಿಪ್ರಾಯದಿಂದ ಈ ಒಂದು ಪ್ರಳಯವನ್ನು ಕಂಠತಃ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಳಯವನ್ನು ಉಪಲಕ್ಷಣತೆ, ಒಂದನ್ನು ಹೇಳಿದ್ದಾರೆ ಇನ್ನೊಂದನ್ನು ಹೇಳಿಲ್ಲ ಅಂತ ಇಟ್ಕೊಳ್ಬಾರ್ದು. ಒಂದನ್ನು ಹೇಳಿದರೆ ಇನ್ನೊಂದು ಉಪಲಕ್ಷಣತೆಯ ಇಟ್ಕೊಳ್ಬೇಕು. ಹೀಗೆ ಪರಮಾತ್ಮ ಎಲ್ಲವನ್ನೂ ಕೂಡ ಹೇಳಿದ ಆನಂತರದಲ್ಲಿ ಸತ್ಯವ್ರತ ರಾಜ ಆ ರಾಜನಿಗೆ ಆದೇಶ ನೀಡಿ ಹರಿ ಅಂತರ್ಧಾನನಾಗಿ ಹೋದ. ಹರಿ ಹೇಳಿದ ಕಾಲ ರಾಜ ನಿರೀಕ್ಷಿಸ್ತಾ ಇದ್ದ. ರಾಜಋಷಿ ಸತ್ಯವ್ರತ ದರ್ಭೆಗಳನ್ನು ಪೂರ್ವಾಭಿಮುಖವಾಗಿ ಹಾಸಿ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಮತ್ಸ್ಯರೂಪಿ ಪರಮಾತ್ಮನನ್ನು ಅವನ ಪಾದಗಳನ್ನು ಧ್ಯಾನಿಸ್ತಾ ಕುಳಿತಿದ್ದಾನಂತೆ. ತತಃ ಸಮುದ್ರ ಉದ್ವೇಲ ಸರ್ವತಃ ಪ್ಲಾವಯನ್ ಮಹೀಂ, ಎಲ್ಲ ಕಡೆಯಲ್ಲಿ ದೊಡ್ಡ ಮೋಡಗಳು ತುಂಬಿಕೊಂಡಿದೆ. ಜಾರೀ ಮಳೆ, ಎಲ್ಲ ಕಡೆಯಲ್ಲಿ ಮಳೆ ಗರಿತಾ ಇದೆ. ದಡ ಮೀರಿ ಉಕ್ಕೇರಿ ಭೂಮಿಯನ್ನು ಎಲ್ಲೆಡೆ ಮುಳುಗಿಸೋದಕ್ಕೋಸ್ಕರವಾಗಿ ಆ ಅಲೆಗಳು ಎದ್ದು ಬರ್ತಾ ಇದೆ. ಅದನ್ನು ಕಂಡಿದ್ದಾನಂತೆ ರಾಜ. ಎಲ್ಲ ಕಡೆ ಯಾವ ಪರ್ವತಗಳಿಲ್ಲ, ಅರಣ್ಯ ಇಲ್ಲ, ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆಯಂತೆ. ಆವಾಗ ಧ್ಯಾಯನ್ ಭಗವದಾದೇಶಂ ದದೃಶೇ ರಾಮಮಾಗತಾಂ, ಭಗವಂತನ ಆದೇಶವನ್ನು ನೆನೀತಾ ಇದ್ದ ಹಾಗೆ ದೊಡ್ಡ ನೌಕೆ ಬಂತಂತೆ. ಅದನ್ನು ಕಂಡು ಎಲ್ಲ ಸಸ್ಯ ಬಳ್ಳಿಗಳನ್ನು ಹಿಡಿದುಕೊಂಡು ಋಷಿಗಳೊಂದಿಗೆ ಅದನ್ನು ಏರ್ತಾ ಇದ್ದಾನಂತೆ. ಸಂತುಷ್ಟರಾಗಿರತಕ್ಕಂತಹ ಮುನಿಗಳು ಅವನಿಗೆ ಹೇಳ್ತಾ ಇದ್ದಾರೆ, ರಾಜ ಕೇಶವನನ್ನು ಧ್ಯಾನ ಮಾಡು, ಅವನು ನಮ್ಮನ್ನು ಕಷ್ಟದಿಂದ ಕಾಪಾಡ್ತಾನೆ, ಮಂಗಳವನ್ನು ಉಂಟು ಮಾಡ್ತಾನೆ. ಹಾಗೆ ರಾಜನೂ ಕೂಡ ಧ್ಯಾನಿಸಿದಾಗ ಲಕ್ಷ ಗಾವುದ ಪ್ರಮಾಣದ ಒಂದು ಕೊಂಬಿನ ಬಂಗಾರದ ಮೀನಾಗಿ ಹರಿ ಮಹಾಸಾಗರದಲ್ಲಿ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ಏಕಶೃಂಗಧರೋ ಮತ್ಸ್ಯ ಹೈಮೋ ನಿಯತಯೋಜನ, ನಿಯತಯೋಜನ, ನಿಯತ ಅಂದರೆ 1,00,000 ಯೋಜನದಷ್ಟು ಉದ್ದ ಇರುವಂತಹ ಈ ಒಂದು ಬಂಗಾರದ ಮೀನು, ಒಂದು ದೊಡ್ಡ ಕೊಂಬಿದೆಯಂತೆ ಅದಕ್ಕೆ. ಅಂತಹ ಕೊಂಬಿನಂದಾಗಿ ಇರತಕ್ಕಂತಹ ದೊಡ್ಡ ಮೀನು ಆ ಮಹಾಸಾಗರದಲ್ಲಿ ಬಂತು. ಹಾಗೆ ಹಿಂದೆ ಹೇಳಿದಂತೆ ಹಾವನ್ನು ಹಗ್ಗದಂತೆ ಮಾಡಿ ಅದರಿಂದ ನೌಕೆಯನ್ನು ಮೀನಿನ ಕೊಂಬಿಗೆ ಕಟ್ಟುತ್ತಾ ಇದ್ದಾನೆ. ಮಧುಸೂದನನ್ನು ಧ್ಯಾನ ಮಾಡ್ತಾ ಇದ್ದಾನಂತೆ. ಹೇಳ್ತಾನೆ, ಅಷ್ಟೇ ಅಲ್ಲದೇನೆ ಹೇಳ್ತಾನೆ ಸತ್ಯವ್ರತ ರಾಜ ಹೇಳ್ತಾನೆ, ಅನಾದಿ ಅವಿದ್ಯೆಯಿಂದ ಪರಮಾತ್ಮನ ಜ್ಞಾನ ಆವೃತವಾಗಿಬಿಟ್ಟಿದೆ. ಅವಿದ್ಯಾಮೂಲಕವಾಗಿರತಕ್ಕಂಥ ಈ ಸಂಸಾರ ನಮಗೆ ಗಾಢವಾದ ಕತ್ತಲಾಗಿಬಿಟ್ಟಿದೆ. ಆದ್ದರಿಂದ ಪರಮಾತ್ಮ ನೀನೇ ನನಗೆ ಗುರು, ನೀನೇ ನಮಗೆ ಈ ಪ್ರಳಯ ಸಮುದ್ರದಿಂದ ಮಾತ್ರ ಅಲ್ಲದೆ ಸಂಸಾರ ಸಮುದ್ರದಿಂದಲೂ ನಮ್ಮನ್ನು ರಕ್ಷಣೆ ಮಾಡು. ನಮಗೆ ನಿನ್ನ ಜ್ಞಾನವನ್ನು ಪಸರಿಸು. ನಮ್ಮ ಒಳಗಿರತಕ್ಕಂತಹ ಅನಾದಿ ಕಾಲದಿಂದಲೂ ಬರ್ತಾ ಇದ್ದಂತಹ ಅಜ್ಞಾನ ದೂರ ಮಾಡು. ಗ್ರಂಥಿಂ ವಿವಿಧ್ಯಾನ್ ಹೃದಯ ಸನೋ ಗುರು. ಯಾರು ಗುರು? ನಿಜವಾಗಿಲೂ ನಮಗೆ ಗುರುಗಳು ಯಾರಾಗಬಹುದು ಅಂತಂದರೆ ಅದಕ್ಕೆ ಹೇಳ್ತಾರೆ, ನಮ್ಮ ಹೃದಯದಲ್ಲಿರುವ ಕರ್ಮ ಬಂಧನವನ್ನು ಯಾರು ಬಿಡಿಸ್ತಾರೆ ಅವರೇ ನಿಜವಾದ ಗುರುವಾಗ್ತಾರೆ. ಆದ್ದರಿಂದ ನೀನೇ ಯತ್ ಸೇವೆಯಾ ತಾಂ ವಿಧನೋತ್ತ ಸನ್ಮತಿಂ, ನಿನ್ನ ಸೇವೆ ಮಾಡುವುದರಿಂದಾಗಿ ನನ್ನ ಹೃದಯದ ಒಳಗಿರತಕ್ಕಂತಹ ಏನೊಂದು ಅವಿದ್ಯೆ ಇದೆ, ಅಜ್ಞಾನ ಇದೆ, ಅದೆಲ್ಲವೂ ಕೂಡ ಕಳೆದು ಹೋಗಿಬಿಡುತ್ತೆ. ನಿನಗಿಂತ ಗುರು ಇನ್ಯಾರಪ್ಪ ಸ್ವಾಮಿ, ನೀನೇ ಎಲ್ಲ ನನಗೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಆವಾಗ ನಾಶರಹಿತನಾದ ನಮ್ಮ ಎಲ್ಲ ಕರ್ಮಗಳನ್ನು ನಾಶ ಮಾಡುವಂತಹ ಕರ್ಮ ಬಂಧನವನ್ನು ಕಳೆಯುವಂತಹ ಪರಮಾತ್ಮ ಅವನಿಗೆ ಅನೇಕ ವಿಧವಾಗಿ ಉಪದೇಶವನ್ನು ಮಾಡ್ತಾನಂತೆ. ಕಣ್ಣಿಲ್ಲದವನಿಗೆ ಕಣ್ಣುಳ್ಳವನೇ ದಾರಿ ತೋರಬೇಕು. ಹಾಗೆ ಅಜ್ಞಾನಿಗೆ ಜ್ಞಾನಿಯೇ ಗುರುವಾಗಬೇಕು. ಆದ್ದರಿಂದ ಸದ್ಗತಿಯನ್ನು ಸಚಕ್ಷುರಂಧಸ್ಯ ಯಥಾಘ್ರಣಿ ಕೃತಃ ತಥಾ ಜನಸ್ಯ ವಿದುಷೋ ಬುಧೋ ಗುರು ಅಂತ ಭಾಗವತ ಹೇಳ್ತಾ ಇದೆ. ಈ ರೀತಿಯಾಗಿ ನೀನೇ ನನಗೆ ಗುರುವಾಗಬೇಕು, ನೀನೇ ಮಹಾಜ್ಞಾನಿಯಾಗಿದ್ದಿ, ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಈ ಸತ್ಯವ್ರತ ರಾಜ ಪರಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಆವಾಗ ಪುರಾಣ ಸಂಹಿತಾಂ ದಿವ್ಯಾಂ ಸಾಂಖ್ಯಯೋಗ ಕ್ರಿಯಾವತೀಂ ಸತ್ಯವ್ರತಸ್ಯ ರಾಜರ್ಷೆ ಆತ್ಮಗುಹ್ಯಂ ಅಶೇಷತಃ. ಈ
ನೌಕೆಯನ್ನು ಹಡಗನ್ನು ಎಳಕೊಂಡು ಹೋಗ್ತಾ ಸತ್ಯವ್ರತ ರಾಜನಿಗೆ ಎಲ್ಲ ವಿಶಿಷ್ಟವಾದಂತಹ ಜ್ಞಾನ, ಭಕ್ತಿ, ಕರ್ಮಯೋಗ ಮೊದಲಾದಂತಹ ದಿವ್ಯರು ಜ್ಞಾನವನ್ನು ತಂದುಕೊಡುವಂತಹ ವಿಷಯಗಳನ್ನೆಲ್ಲ ಮತ್ಸ್ಯರೂಪಿ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಅದೇ ನಮಗೆ ಇವತ್ತಿನ ದಿವಸ ಮತ್ಸ್ಯಪುರಾಣ ಎಂಬುದಾಗಿ ನಮಗೆ ಸಿಗುತ್ತೆ. ಆಯಿತಾ? ಅದು ಕೆಲವೆಲ್ಲ ಮಾಯವಾಗಿದೆ, ಕೆಲವು ನಮಗೆ ಸಿಗುತ್ತೆ. ಅದನ್ನು ನಾವು ವಿಶೇಷವಾಗಿ ಅಧ್ಯಯನ ಮಾಡಿದಾಗ ನಮಗೆ ಎಲ್ಲ ವಿಧವಾದ ಅನುಕೂಲಗಳಾಗುತ್ತೆ. ಅಶ್ರೋಷಿ ದಶಭಿಸ್ಸಾಕಂ ಆತ್ಮತತ್ವಂ ಅಸಂಶಯಂ. ಆತ್ಮತತ್ವವನ್ನು ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಅದರಿಂದ ಹೇಳ್ತಾ ನೌಕೆಯಲ್ಲಿ ಕುಳಿತ ರಾಜ ಅದನ್ನೆಲ್ಲ ಶ್ರವಣ ಮಾಡಿದ್ದಂತೆ. ಶ್ರವಣ ಮಾಡಿ ದಿನಪ್ರಯ ಕಳೆದಾಗ ನಿದ್ದೆಯಿಂದ ಎದ್ದ ಬ್ರಹ್ಮನಿಗಾಗಿ ಹಯಗ್ರೀವಾಸುರನ್ನು ಕೊಂದು ವೇದಾಭಿಮಾನಿಗಳನ್ನು ತಂದುಕೊಟ್ಟ. ಹಾಗೆ ರಾಜ ಸತ್ಯವ್ರತ ಹರಿಯ ಅನುಗ್ರಹದಿಂದ ಜ್ಞಾನ ವಿಜ್ಞಾನ ಸಂಪನ್ನನಾಗಿ ಈ ಮನ್ವಂತರದಲ್ಲಿ ವೈವಸ್ವತ ಮನುವಾದ. ಸತ್ಯವ್ರತಸ್ಯ ರಾಜರ್ಷೇ ಮಾಯ ಮತ್ಸ್ಯಸ್ಯ ಶಾಂಗಣಃ ಸಂವಾದಂ ಮಹದಾಖ್ಯಾನಂ ಶುತ್ವಾ ಮುಚ್ಚೇತ ಕಿಲ್ಬಿಷಾತ್. ಈ ರಾಜರ್ಷಿ ಸತ್ಯವ್ರತನಿಗೂ ಮತ್ಸ್ಯರೂಪ ತಳೆದ ವಿಷ್ಣುವಿಗೂ ನಡೆದ ಸಂವಾದ ಬಹಳ ಉತ್ತಮವಾದ ಆಖ್ಯಾನ. ಕೇಳಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಈ ಅವತಾರವನ್ನು ಪ್ರತಿದಿನ ಹೇಳುವ ಮಾನವನಿಗೂ ಕೇಳುವ ಮನಸ್ಸಿನ ಅಭೀಷ್ಟಗಳು ನೆರವೇರ್ತದೆ. ಯಾರು ಹೇಳ್ತಾರೋ ಅವರಿಗೂ ಅಭೀಷ್ಟ ನೆರವೇರ್ತದೆ, ಯಾರು ಕೇಳ್ತಾರೋ ಅವರಿಗೂ ಅವರ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸ್ತಾರೆ ಪರಮಾತ್ಮ. ಹಾಗಾಗಿ ನಾವು ಈ ಕಥೆಯನ್ನು ಮತ್ಸ್ಯಪುರಾಣದ ಮತ್ಸ್ಯಾವತಾರದ ಬಗ್ಗೆ ನಾವು ವಿಶೇಷವಾಗಿ ಆರಾಧನೆ ಮಾಡಲೇಬೇಕು. ಇದರಲ್ಲಿ ನೋಡಿ, ಸತ್ಯವ್ರತ ರಾಜ ತಾನು ತಪಸ್ಸು ಮಾಡಿ ಪ್ರಳಯ ಕಾಲದಲ್ಲಿ ತಾನಿದ್ದು ಪ್ರಳಯ ಕಾಲದಲ್ಲಿ ಆ ಮತ್ಸ್ಯರೂಪದ ಪರಮಾತ್ಮನ ವಿಶೇಷ ರೂಪವನ್ನು ದರ್ಶಿಸಿಕೊಂಡು ಜ್ಞಾನ ಪಡೆದು ಅಜ್ಞಾನವನ್ನು ನಾಶ ಮಾಡಿಕೊಂಡ. ನಮಗೆಲ್ಲ ಇವತ್ತು ಈ ಮನುವಿಗೆ ಏನು ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿಮೇ ಅಂತ ಹೇಳ್ತೇವೆ, ಅವನೇ ವೈವಸ್ವತ ಮನು. ಹಾಗಾದರೆ ಅವನು ಮಾಡಿದಂತಹ ತಪಸ್ಸು ಎಂಥದ್ದು! ಅವನ ಹೆಸರೇ ಹೇಳುವಾಗಿ ಸತ್ಯವ್ರತ, ಸದಾಕಾಲ ಸತ್ಯವಂತರಾಗಿರುವಂತಹದ್ದು, ಸತ್ಯವಾದ ಜ್ಞಾನವನ್ನು ಪಡೆದುಕೊಳ್ಳುವಂತಹದ್ದು, ಸತ್ಯವಾದ ಮಾತನ್ನಾಡುವಂತಹದ್ದು. ಇದೇ ದೊಡ್ಡ ತಪಸ್ಸು. ಯಾವುದು ಸತ್ಯವಾದ ಜ್ಞಾನ? ಆಚಾರ್ಯ ಮಧ್ವರು ಕೊಟ್ಟಿರತಕ್ಕಂತಹ ಏನು ಜ್ಞಾನ ಇದೆ ಅದೇ ಸತ್ಯವಾದ ಜ್ಞಾನ. ಜೊತೆಗೆ ನಾವು ಸತ್ಯವಂತರಾಗಿರುವಂತಹದ್ದು. ನಾವು ಯಾರಿಗೂ ಸುಳ್ಳನ್ನು ಹೇಳದೆ ಸತ್ಯವಂತರಾಗಿದ್ದುಕೊಂಡು ಭಗವಂತನ ಉಪಾಸನೆಯನ್ನು ಮಾಡಿಕೊಂಡು ಭಗವಂತನ ಜ್ಞಾನವನ್ನು ಪಡೆದು ನಮ್ಮಲ್ಲಿರತಕ್ಕಂತಹ ಅಜ್ಞಾನವನ್ನು ಕಳೆದುಕೊಳ್ಳುವಂಥದ್ದು. ಹೀಗೆ ನಾವೆಲ್ಲರೂ ಕೂಡ ಸತ್ಯವ್ರತರಾಗಬೇಕಾಗಿದೆ. ಸತ್ಯವ್ರತರಾದಾಗ ಮಾತ್ರವೇ ನಮ್ಮ ಜೀವನದಲ್ಲಿಯೂ ಕೂಡ ಮತ್ಸ್ಯರೂಪಿ ಪರಮಾತ್ಮ ಏನು ಉಪದೇಶವನ್ನು ಮಾಡಿದ ಆ ಜ್ಞಾನವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಯಾವಾಗ ಆ ಜ್ಞಾನ ನಮ್ಮ ಜೀವನದಲ್ಲಿ ಬರುತ್ತೆ ಆವಾಗ ನಾವು ಈ ಸಂಸಾರವೆಂಬ ಸಮುದ್ರದಿಂದ ಪಾರಾಗಲಿಕ್ಕೆ ಸಾಧ್ಯ. ಹೇಗೆ ಪರಮಾತ್ಮ ಪ್ರಳಯ ಕಾಲದಲ್ಲಿ ಏನೊಂದು ದೊಡ್ಡ ನೌಕೆಯನ್ನೇ ಕಳಿಸಿ ಸತ್ಯವ್ರತನನ್ನು ರಕ್ಷಣೆ ಮಾಡಿದ, ಜ್ಞಾನವನ್ನೂ ಕೊಟ್ಟ, ಹಾಗೆ ನಮ್ಮನ್ನೂ ಕೂಡ ಪರಮಾತ್ಮ ನಾವು ಯಾವಾಗ ಸತ್ಯವ್ರತರಾಗ್ತೇವೆ, ಸತ್ಯವ್ರತನ ಹಾಗೆ ನಾವು ಕೂಡ ಭಗವಂತನ ವಿಷಯಕವಾಗಿ ತಪಸ್ಸನ್ನು ಆಚರಣೆ ಮಾಡ್ತೇವೆ, ಸತ್ಯವಂತರಾಗಿರ್ತೇವೆ, ಆವಾಗ ನಾವೆಲ್ಲರೂ ಸತ್ಯವ್ರತರಾಗಲಿಕ್ಕೆ ಸಾಧ್ಯ. ಆವಾಗ ಪರಮಾತ್ಮನ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಿ ಈ ಏನು ಸಂಸಾರವೆಂಬತಕ್ಕಂತಹ ಏನೊಂದು ಸಮುದ್ರ, ದೊಡ್ಡ ಸಮುದ್ರ ಇದೆ, ಆ ಸಮುದ್ರವನ್ನು ಪಾರಾಗಲಿಕ್ಕೋಸ್ಕರವಾಗಿ ನೌಕೆಯನ್ನು ನಮಗಾಗಿ ಪರಮಾತ್ಮ ಕಳಿಸಿಕೊಡ್ತಾನೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅಂತ ಭಾಗವತವೇ ತಿಳಿಸಿಕೊಟ್ಟಿದೆ. ಹಾಗಾಗಿ ನಾವೆಲ್ಲ ಸತ್ಯವ್ರತರಾಗೋಣ, ಸತ್ಯವಂತರಾಗೋಣ. ಅದರಿಂದ ಈ ಮತ್ಸ್ಯಾವತಾರದ ಚಿಂತನೆಯನ್ನು ನಡೆಸುವ ಮುಖಾಂತರ ನಮ್ಮಲ್ಲಿ ಬರಬೇಕಾದ ಬದಲಾವಣೆಗಳಿವೆಲ್ಲ ಭಗವಂತನ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ದೇವರಲ್ಲೆಲ್ಲ ನಾವೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡಿ ಭಗವಂತನ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಪರಮಾತ್ಮನಲ್ಲಿ ನಾನೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.